ರನ್ಯಾ ರಾವ್ ಪ್ರಕರಣದ ಕುರಿತಾಗಿ ಒಂದು ಅಪ್ಡೇಟ್ ಇದೆ. ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ತನಿಖೆಯ ಸಂದರ್ಭದಲ್ಲಿ ಒಂದೊಂದೇ ಸ್ಫೋಟಕ ವಿಚಾರಗಳು ಗೊತ್ತಾಗ್ತಾ ಇದೆ. ರನ್ಯಾ ಸೈಲೆಂಟ್ ಇದ್ರೂ ಕೂಡ ಮೂರನೇ ಆರೋಪಿ ಸಾಹಿಲ್ ಜೈನ್ ಒಂದೊಂದೇ ವಿಷಯಗಳನ್ನ ಡಿಆರ್ಐ ಅಧಿಕಾರಿಗಳ ಮುಂದೆ ಬಾಯ್ಬಿಟ್ಟಿದ್ದಾನೆ. ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಬಗೆದಷ್ಟು ಸ್ಫೋಟಕ ಮಾಹಿತಿಗಳು ಬಯಲಾಗ್ತಿವೆ. ಡಿಆರ್ಐ ತನಿಖೆ ಚುರುಕುಗೊಳಿಸಿದ್ದು ಇಂಚಿಂಚು ಮಾಹಿತಿ ಜಾಲಾಡ್ತಿದೆ. ಇದೀಗ ಡಿಆರ್ಐ ಅಧಿಕಾರಿಗಳ ಮುಂದೆ ಎ3 ಆರೋಪಿ ಸಾಹಿಲ್ ಜೈನ್ ಮತ್ತಷ್ಟು ಸ್ಫೋಟಕ ವಿಷಯಗಳನ್ನ ಬಾಯ್ಬಿಟ್ಟಿದ್ದಾನೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಬಗೆದಷ್ಟು ಬಯಲು. ಹವಾಲಾ ಮೂಲಕ ರನ್ಯಾ ರಾವ್ ಹಣದ ವ್ಯವಹಾರ. ನಟಿ ರನ್ಯಾ ರಾವ್ ಚಿನ್ನದ ಕಥೆಯಲ್ಲಿ ಇದೀಗ ಮತ್ತಷ್ಟು ಸ್ಫೋಟಕ ವಿಚಾರಗಳು ಬೆಳಕಿಗೆ ಬಂದಿವೆ. ಕಳೆದ 4 ತಿಂಗಳಲ್ಲಿ 50 ಕೆಜಿ ಚಿನ್ನವನ್ನ ದುಬೈನಿಂದ ರನ್ಯಾ ಸ್ಮಗ್ಲಿಂಗ್ ಮಾಡಿದ್ಲು ಅನ್ನೋದು ತನಿಖೆ ವೇಳೆ ಗೊತ್ತಾಗಿದೆ. ದುಬೈನಿಂದ ಚಿನ್ನಾಭರಣ ತರ್ತಿದ್ದ ರನ್ಯಾ ನೇರವಾಗಿ ಮೂರನೇ ಆರೋಪಿ ಸಾಹಿಲ್ಗೆ ಮಾರಾಟ ಮಾಡ್ತಿದ್ಲು ಅನ್ನೋ ಸ್ಫೋಟಕ ವಿಷಯ ಹೊರಬಿದ್ದಿದೆ. ಸಾಹಿಲ್ ಜೈನ್ ಹೇಳಿದ್ದೇನು? ನವೆಂಬರ್ನಿಂದಲೇ 50 ಕೆಜಿ ಚಿನ್ನವನ್ನ ರನ್ಯಾ ಸಾಗಿಸಿದ್ದಾಳಂತೆ. ದುಬೈನಿಂದ 50 ಕೆಜಿ ಚಿನ್ನ ತಂದು ಸಾಹಿಲ್ಗೆ ರವಾನೆ ಮಾಡಿದ್ದಾಳಂತೆ. ಹೀಗೆ ರನ್ಯಾ ತಂದ ಚಿನ್ನವನ್ನ ಸಾಹಿಲ್ ಮಾರಾಟ ಮಾಡ್ತಿದ್ದ. ಅಲ್ಲದೆ 38 ಕೋಟಿ ಹಣ ಹವಾಲಾ ಮೂಲಕ ದುಬೈಗೆ ಸಾಗಾಟ ಮಾಡಿದ್ರಂತೆ. ಇನ್ನು ವಿಶೇಷ ಆರ್ಥಿಕ ಅಪರಾಧ ನ್ಯಾಯಾಲಯಕ್ಕೆ ಸಲ್ಲಿಸಿದ ರಿಮಾಂಡ್ ಅರ್ಜಿಯಲ್ಲಿ ಡಿಆರ್ಐ ಅಧಿಕಾರಿಗಳು ಈ ಬಗ್ಗೆ ಉಲ್ಲೇಖಿಸಿದ್ದಾರೆ. ಅಕ್ರಮ ಚಿನ್ನ ಸಾಗಾಟ ಪ್ರಕರಣದಲ್ಲಿ ಮಾರ್ಚ್ 3ರಂದು ಬೆಂಗಳೂರು ಏರ್ಪೋರ್ಟ್ನಲ್ಲಿ ರನ್ಯಾ ರಾವ್ ಬಂಧಿಸಿ ತಪಾಸಣೆ ನಡೆಸಿದಾಗ 14.8 ಕೆಜಿ ಚಿನ್ನ ಪತ್ತೆಯಾಗಿತ್ತು. ಜನವರಿಯಲ್ಲಿ ನಟಿ ರನ್ಯಾ ರಾವ್ 55 ಲಕ್ಷ ರೂಪಾಯಿ, ಫೆಬ್ರವರಿಯಲ್ಲಿ 55 ಲಕ್ಷ, ಹೀಗೆ ಒಟ್ಟು 1,73,61,787 ಕೋಟಿ ರೂಪಾಯಿ ಹಣವನ್ನ ಹವಾಲಾ ಮೂಲಕ ತರಿಸಿಕೊಂಡಿದ್ದಾಳೆ. ಪ್ರತಿ ಬಾರಿಯ ಹವಾಲಾ ವಹಿವಾಟಿಗೆ ಸಾಹಿಲ್ ಜೈನ್ 55,000 ರೂಪಾಯಿ ಕಮಿಷನ್ ಪಡೆದಿದ್ದ. ಸದ್ಯ ಏಪ್ರಿಲ್ 7ರವರೆಗೆ ಸಾಹಿಲ್ ಜೈನ್ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಬಳ್ಳಾರಿ ಮೂಲದ ಈತ ಚಿನ್ನದ ವ್ಯಾಪಾರಿಯಾಗಿದ್ದು ರನ್ಯಾ ರಾವ್ ತರುತ್ತಿದ್ದ ಚಿನ್ನವನ್ನ ಕರಗಿಸಿ ಹಣ ನೀಡುತ್ತಿದ್ದ. ಅದಕ್ಕೆ ಶೇಕಡ 10% ಕಮಿಷನ್ ಪಡೆದಿದ್ದ. ಈ ಹಿಂದೆಯೂ ಮುಂಬೈ ಕಸ್ಟಮ್ಸ್ ಅಧಿಕಾರಿಗಳು ಸಾಹಿಲ್ನನ್ನ ಬಂಧಿಸಿದ್ರು. ಈಗ ಡಿಆರ್ಐ ಅಧಿಕಾರಿಗಳು ಅರೆಸ್ಟ್ ಮಾಡಿ ಜೈಲಿಗಟ್ಟಿದ್ದಾರೆ. ಮಾದೇಶ್ ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇಷ್ಟು ಈ ದಿನದ ಬಿಗ್ ಮಾರ್ನಿಂಗ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ರನ್ಯಾ ರಾವ್ ಪ್ರಕರಣದ ಕುರಿತಾಗಿ ಒಂದು ಅಪ್ಡೇಟ್ ಇದೆ. ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ತನಿಖೆಯ ಸಂದರ್ಭದಲ್ಲಿ ಒಂದೊಂದೇ ಸ್ಫೋಟಕ ವಿಚಾರಗಳು ಗೊತ್ತಾಗ್ತಾ ಇದೆ. ರನ್ಯಾ ಸೈಲೆಂಟ್ ಇದ್ರೂ ಕೂಡ ಮೂರನೇ ಆರೋಪಿ ಸಾಹಿಲ್ ಜೈನ್ ಒಂದೊಂದೇ ವಿಷಯಗಳನ್ನ ಡಿಆರ್ಐ ಅಧಿಕಾರಿಗಳ ಮುಂದೆ ಬಾಯ್ಬಿಟ್ಟಿದ್ದಾನೆ. ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಬಗೆದಷ್ಟು ಸ್ಫೋಟಕ ಮಾಹಿತಿಗಳು ಬಯಲಾಗ್ತಿವೆ. ಡಿಆರ್ಐ ತನಿಖೆ ಚುರುಕುಗೊಳಿಸಿದ್ದು ಇಂಚಿಂಚು ಮಾಹಿತಿ ಜಾಲಾಡ್ತಿದೆ. ಇದೀಗ ಡಿಆರ್ಐ ಅಧಿಕಾರಿಗಳ ಮುಂದೆ ಎ3 ಆರೋಪಿ ಸಾಹಿಲ್ ಜೈನ್ ಮತ್ತಷ್ಟು ಸ್ಫೋಟಕ ವಿಷಯಗಳನ್ನ ಬಾಯ್ಬಿಟ್ಟಿದ್ದಾನೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಬಗೆದಷ್ಟು ಬಯಲು. ಹವಾಲಾ ಮೂಲಕ ರನ್ಯಾ ರಾವ್ ಹಣದ ವ್ಯವಹಾರ. ನಟಿ ರನ್ಯಾ ರಾವ್ ಚಿನ್ನದ ಕಥೆಯಲ್ಲಿ ಇದೀಗ ಮತ್ತಷ್ಟು ಸ್ಫೋಟಕ ವಿಚಾರಗಳು ಬೆಳಕಿಗೆ ಬಂದಿವೆ. ಕಳೆದ 4 ತಿಂಗಳಲ್ಲಿ 50 ಕೆಜಿ ಚಿನ್ನವನ್ನ ದುಬೈನಿಂದ ರನ್ಯಾ ಸ್ಮಗ್ಲಿಂಗ್ ಮಾಡಿದ್ಲು ಅನ್ನೋದು ತನಿಖೆ ವೇಳೆ ಗೊತ್ತಾಗಿದೆ. ದುಬೈನಿಂದ ಚಿನ್ನಾಭರಣ ತರ್ತಿದ್ದ ರನ್ಯಾ ನೇರವಾಗಿ ಮೂರನೇ ಆರೋಪಿ ಸಾಹಿಲ್ಗೆ ಮಾರಾಟ ಮಾಡ್ತಿದ್ಲು ಅನ್ನೋ ಸ್ಫೋಟಕ ವಿಷಯ ಹೊರಬಿದ್ದಿದೆ. ಸಾಹಿಲ್ ಜೈನ್ ಹೇಳಿದ್ದೇನು? ನವೆಂಬರ್ನಿಂದಲೇ 50 ಕೆಜಿ ಚಿನ್ನವನ್ನ ರನ್ಯಾ ಸಾಗಿಸಿದ್ದಾಳಂತೆ. ದುಬೈನಿಂದ 50 ಕೆಜಿ ಚಿನ್ನ ತಂದು ಸಾಹಿಲ್ಗೆ ರವಾನೆ ಮಾಡಿದ್ದಾಳಂತೆ. ಹೀಗೆ ರನ್ಯಾ ತಂದ ಚಿನ್ನವನ್ನ ಸಾಹಿಲ್ ಮಾರಾಟ ಮಾಡ್ತಿದ್ದ. ಅಲ್ಲದೆ 38 ಕೋಟಿ ಹಣ ಹವಾಲಾ ಮೂಲಕ ದುಬೈಗೆ ಸಾಗಾಟ ಮಾಡಿದ್ರಂತೆ. ಇನ್ನು ವಿಶೇಷ ಆರ್ಥಿಕ ಅಪರಾಧ ನ್ಯಾಯಾಲಯಕ್ಕೆ ಸಲ್ಲಿಸಿದ ರಿಮಾಂಡ್ ಅರ್ಜಿಯಲ್ಲಿ ಡಿಆರ್ಐ ಅಧಿಕಾರಿಗಳು ಈ ಬಗ್ಗೆ ಉಲ್ಲೇಖಿಸಿದ್ದಾರೆ. ಅಕ್ರಮ ಚಿನ್ನ ಸಾಗಾಟ ಪ್ರಕರಣದಲ್ಲಿ ಮಾರ್ಚ್ 3ರಂದು ಬೆಂಗಳೂರು ಏರ್ಪೋರ್ಟ್ನಲ್ಲಿ ರನ್ಯಾ ರಾವ್ ಬಂಧಿಸಿ ತಪಾಸಣೆ ನಡೆಸಿದಾಗ 14.8 ಕೆಜಿ ಚಿನ್ನ ಪತ್ತೆಯಾಗಿತ್ತು.
ಜನವರಿಯಲ್ಲಿ ನಟಿ ರನ್ಯಾ ರಾವ್ 55 ಲಕ್ಷ ರೂಪಾಯಿ, ಫೆಬ್ರವರಿಯಲ್ಲಿ 55 ಲಕ್ಷ, ಹೀಗೆ ಒಟ್ಟು 1,73,61,787 ಕೋಟಿ ರೂಪಾಯಿ ಹಣವನ್ನ ಹವಾಲಾ ಮೂಲಕ ತರಿಸಿಕೊಂಡಿದ್ದಾಳೆ. ಪ್ರತಿ ಬಾರಿಯ ಹವಾಲಾ ವಹಿವಾಟಿಗೆ ಸಾಹಿಲ್ ಜೈನ್ 55,000 ರೂಪಾಯಿ ಕಮಿಷನ್ ಪಡೆದಿದ್ದ. ಸದ್ಯ ಏಪ್ರಿಲ್ 7ರವರೆಗೆ ಸಾಹಿಲ್ ಜೈನ್ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಬಳ್ಳಾರಿ ಮೂಲದ ಈತ ಚಿನ್ನದ ವ್ಯಾಪಾರಿಯಾಗಿದ್ದು, ರನ್ಯಾ ರಾವ್ ತರುತ್ತಿದ್ದ ಚಿನ್ನವನ್ನ ಕರಗಿಸಿ ಹಣ ನೀಡುತ್ತಿದ್ದ. ಅದಕ್ಕೆ ಶೇಕಡ 10ರಿಂದ 15% ಕಮಿಷನ್ ಪಡೆದಿದ್ದ. ಈ ಹಿಂದೆಯೂ ಮುಂಬೈ ಕಸ್ಟಮ್ಸ್ ಅಧಿಕಾರಿಗಳು ಸಾಹಿಲ್ನನ್ನ ಬಂಧಿಸಿದ್ರು. ಈಗ ಡಿಆರ್ಐ ಅಧಿಕಾರಿಗಳು ಅರೆಸ್ಟ್ ಮಾಡಿ ಜೈಲಿಗಟ್ಟಿದ್ದಾರೆ. ಮಾದೇಶ್ ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇಷ್ಟು ಈ ದಿನದ ಬಿಗ್ ಮಾರ್ನಿಂಗ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ರನ್ಯಾ ರಾವ್ ಪ್ರಕರಣದ ಕುರಿತಾಗಿ ಒಂದು ಅಪ್ಡೇಟ್ ಇದೆ. ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ತನಿಖೆಯ ಸಂದರ್ಭದಲ್ಲಿ ಒಂದೊಂದೇ ಸ್ಫೋಟಕ ವಿಚಾರಗಳು ಗೊತ್ತಾಗ್ತಾ ಇದೆ. ರನ್ಯಾ ಸೈಲೆಂಟ್ ಇದ್ರೂ ಕೂಡ ಮೂರನೇ ಆರೋಪಿ ಸಾಹಿಲ್ ಜೈನ್ ಒಂದೊಂದೇ ವಿಷಯಗಳನ್ನ ಡಿಆರ್ಐ ಅಧಿಕಾರಿಗಳ ಮುಂದೆ ಬಾಯ್ಬಿಟ್ಟಿದ್ದಾನೆ. ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಬಗದಷ್ಟು ಸ್ಫೋಟಕ ಮಾಹಿತಿಗಳು ಬಯಲಾಗ್ತಿವೆ. ಡಿಆರ್ಐ ತನಿಖೆ ಚುರುಕುಗೊಳಿಸಿದ್ದು ಇಂಚಿಂಚು ಮಾಹಿತಿ ಜಾಲಾಡ್ತಿದೆ. ಇದೀಗ ಡಿಆರ್ಐ ಅಧಿಕಾರಿಗಳ ಮುಂದೆ A3 ಆರೋಪಿ ಸಾಹಿಲ್ ಜೈನ್ ಮತ್ತಷ್ಟು ಸ್ಫೋಟಕ ವಿಷಯಗಳನ್ನ ಬಾಯ್ಬಿಟ್ಟಿದ್ದಾನೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಬಗೆದಷ್ಟು ಬಯಲು. ಹವಾಲಾ ಮೂಲಕ ರನ್ಯಾ ರಾವ್ ಹಣದ ವ್ಯವಹಾರ. ನಟಿ ರನ್ಯಾ ರಾವ್ ಚಿನ್ನದ ಕಥೆಯಲ್ಲಿ ಇದೀಗ ಮತ್ತಷ್ಟು ಸ್ಫೋಟಕ ವಿಚಾರಗಳು ಬೆಳಕಿಗೆ ಬಂದಿವೆ. ಕಳೆದ 4 ತಿಂಗಳಲ್ಲಿ 50 ಕೆಜಿ ಚಿನ್ನವನ್ನ ದುಬೈನಿಂದ ರನ್ಯಾ ಸ್ಮಗ್ಲಿಂಗ್ ಮಾಡಿದ್ಲು ಅನ್ನೋದು ತನಿಖೆ ವೇಳೆ ಗೊತ್ತಾಗಿದೆ. ದುಬೈನಿಂದ ಚಿನ್ನಾಭರಣ ತರ್ತಿದ್ದ ರನ್ಯಾ ನೇರವಾಗಿ ಮೂರನೇ ಆರೋಪಿ ಸಾಹಿಲ್ಗೆ ಮಾರಾಟ ಮಾಡ್ತಿದ್ಲು ಅನ್ನೋ ಸ್ಫೋಟಕ ವಿಷಯ ಹೊರಬಿದ್ದಿದೆ. ಸಾಹಿಲ್ ಜೈನ್ ಹೇಳಿದ್ದೇನು? ನವೆಂಬರ್ನಿಂದಲೇ 50 ಕೆಜಿ ಚಿನ್ನವನ್ನ ರನ್ಯಾ ಸಾಗಿಸಿದ್ದಾಳಂತೆ. ದುಬೈನಿಂದ 50 ಕೆಜಿ ಚಿನ್ನ ತಂದು ಸಾಹಿಲ್ಗೆ ರವಾನೆ ಮಾಡಿದ್ದಾಳಂತೆ. ಹೀಗೆ ರನ್ಯಾ ತಂದ ಚಿನ್ನವನ್ನ ಸಾಹಿಲ್ ಮಾರಾಟ ಮಾಡ್ತಿದ್ದ. ಅಲ್ಲದೆ 38 ಕೋಟಿ ಹಣ ಹವಾಲಾ ಮೂಲಕ ದುಬೈಗೆ ಸಾಗಾಟ ಮಾಡಿದ್ರಂತೆ. ಇನ್ನು ವಿಶೇಷ ಆರ್ಥಿಕ ಅಪರಾಧ ನ್ಯಾಯಾಲಯಕ್ಕೆ ಸಲ್ಲಿಸಿದ ರಿಮಾಂಡ್ ಅರ್ಜಿಯಲ್ಲಿ ಡಿಆರ್ಐ ಅಧಿಕಾರಿಗಳು ಈ ಬಗ್ಗೆ ಉಲ್ಲೇಖಿಸಿದ್ದಾರೆ. ಅಕ್ರಮ ಚಿನ್ನ ಸಾಗಾಟ ಪ್ರಕರಣದಲ್ಲಿ ಮಾರ್ಚ್ 3ರಂದು ಬೆಂಗಳೂರು ಏರ್ಪೋರ್ಟ್ನಲ್ಲಿ ರನ್ಯಾ ರಾವ್ ಬಂಧಿಸಿ ತಪಾಸಣೆ ನಡೆಸಿದಾಗ 14.8 ಕೆಜಿ ಚಿನ್ನ ಪತ್ತೆಯಾಗಿತ್ತು. ಜನವರಿಯಲ್ಲಿ ನಟಿ ರನ್ಯಾ ರಾವ್ 55 ಲಕ್ಷ ರೂಪಾಯಿ, ಫೆಬ್ರವರಿಯಲ್ಲಿ 55 ಲಕ್ಷ, ಹೀಗೆ ಒಟ್ಟು 1,73,61,787 ಕೋಟಿ ರೂಪಾಯಿ ಹಣವನ್ನ ಹವಾಲಾ ಮೂಲಕ ತರಿಸಿಕೊಂಡಿದ್ದಾಳೆ. ಪ್ರತಿ ಬಾರಿಯ ಹವಾಲಾ ವಹಿವಾಟಿಗೆ ಸಾಹಿಲ್ ಜೈನ್ 55,000 ರೂಪಾಯಿ ಕಮಿಷನ್ ಪಡೆದಿದ್ದ. ಸದ್ಯ ಏಪ್ರಿಲ್ 7ರವರೆಗೆ ಸಾಹಿಲ್ ಜೈನ್ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಬಳ್ಳಾರಿ ಮೂಲದ ಈತ ಚಿನ್ನದ ವ್ಯಾಪಾರಿಯಾಗಿದ್ದು, ರನ್ಯಾ ರಾವ್ ತರುತ್ತಿದ್ದ ಚಿನ್ನವನ್ನ ಕರಗಿಸಿ ಹಣ ನೀಡುತ್ತಿದ್ದ. ಅದಕ್ಕೆ ಶೇಕಡ 10ರಿಂದ 15% ಕಮಿಷನ್ ಪಡೆದಿದ್ದ. ಈ ಹಿಂದೆಯೂ ಮುಂಬೈ ಕಸ್ಟಮ್ಸ್ ಅಧಿಕಾರಿಗಳು ಸಾಹಿಲ್ನನ್ನ ಬಂಧಿಸಿದ್ರು. ಈಗ ಡಿಆರ್ಐ ಅಧಿಕಾರಿಗಳು ಅರೆಸ್ಟ್ ಮಾಡಿ ಜೈಲಿಗಟ್ಟಿದ್ದಾರೆ. ಮಾದೇಶ್ ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇಷ್ಟು ಈ ದಿನದ ಬಿಗ್ ಮಾರ್ನಿಂಗ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.